ಸೊ ಗೈಸ್ ಫೈನಲಿ ಗೋಕರ್ಣದಲ್ಲಿರುವಂಥ ಶಿವನ ಆತ್ಮಲಿಂಗ ಗೋಕರ್ಣ ಮಹಾಬಲೇಶ್ವರ ದೇವಸ್ಥಾನಕ್ಕೆ ಎಂಟ್ರಿ ಆಗ್ತಾ ಇದ್ದೀವಿ. ನೀವೇನಾದರೂ ಈಜಾಡಬೇಕು ಅಂದರೆ ಬೇಸಿಗೆ ಟೈಮಿಂದ ಅಕ್ಟೋಬರ್ವರೆಗೂ ಟೈಮ್ ಇರುತ್ತೆ. ಆ ಟೈಮಲ್ಲಿ ಬಂದು ನೀವು ಈಜಾಡ್ಬೋದು. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಆ್ಯಕ್ಟಿವ್ ಕನ್ನಡಿಗ ಯೂಟ್ಯೂಬ್ ಚಾನಲ್ಗೆ. ಸೊ ಹಿಂದಿನ ವಿಡಿಯೋದಲ್ಲಿ ನೀವು ನೋಡಿರ್ಬೋದು, ನಾವು ಸಿಗಂದೂರು ಮತ್ತು ಹೊನ್ನಾವರ ಬೋಟ್ ರೈಡಿಂಗೆಲ್ಲ ಹೋಗಿದ್ದೋ. ಲಾಸ್ಟ್ ವಿಡಿಯೋದಲ್ಲೇ ನಿಮಗೆ ಹೇಳಿದ್ದೆ ನಾನು, ಹೊನ್ನಾವರ ಮತ್ತು ಗೋಕರ್ಣ, ನಮ್ಮದು ಮುರುಡೇಶ್ವರ ಈ ಸೈಡೆಲ್ಲ ಹೋಗೋ ಪ್ಲ್ಯಾನ್ ಇದೆ ನಮ್ಮದು ಅಂತ. ಸೊ ನೆನ್ನೆಗೆ ಹೊನ್ನಾವರ ಬೋಟ್ ರೈಡಿಂಗ್ ಮುಗೀತು, ನಾವು ಅಲ್ಲೇ ಸ್ಟೇ ಆಗಿದ್ದು. ಸೊ ಇವತ್ತು ಮಾರ್ನಿಂಗು ಎದ್ಬಿಟ್ಟು ನಾವು ಗೋಕರ್ಣ ಹೊರಟಿದ್ದೀವಿ. ನೋಡ್ತಾ ಇರ್ಬೋದು ನೀವು, ನಾವು ಆಲ್ರೆಡಿ ಆನ್ ದ ವೇ ಇದ್ದೀವಿ. ಆನ್ ದ ವೇ ರೋಡಲ್ಲಿ ಕುಮಟಾದಲ್ಲಿ ವಿಷ್ಣು ತೀರ್ಥ ಅಂತ ಇದೆ. ಸೊ ನೀವು ಬೇಸಿಗೆ ಟೈಮ್ ಬಂತು ಅಂದರೆ ಇನ್ಸ್ಟಾಗ್ರಾಮಲ್ಲಿ ಅಲ್ಲಿರೋ ಪ್ಲೇಸು ಟ್ರೆಂಡ್ ಆಗುತ್ತೆ. ಸೊ ಕುಮಟಾದಲ್ಲಿರೋ ಅಂಥ ವಿಷ್ಣು ತೀರ್ಥ ನೋಡಿಕೊಂಡು ನಾವು ಗೋಕರ್ಣ ರೀಚ್ ಆಗೋಣ. ಸೊ ಮಿಸ್ ಮಾಡ್ದಂಗೆ ಕೊನೆವರೆಗೂ ನೋಡ್ತಾನೆ ಇರಿ ಗೈಸ್. ಬನ್ನಿ ವಿಡಿಯೋನ ಮುಂದುವರ್ಸೋಣ. ಸೊ ಗಾಯ್ಸ್ ಫೈನಲಿ ಕುಮಟಾದಲ್ಲಿರೋವಂಥ ವಿಷ್ಣು ತೀರ್ಥಕ್ಕೆ ಬಂದಿದ್ದೀವಿ. ನೋಡ್ತಾ ಇರ್ಬೋದು ನೀವು. ಬಂದಿಗೆ ಕೂಡ ನಮಗೆ ಬೇಜಾರಾಯಿತು, ಯಾಕೆಂದರೆ ನಾವು ಬಂದಿರೋದು ಜನವರಿ ಟೈಮಲ್ಲಿ. ಸೊ ಇಲ್ಲಿಗೆ ನಾವು ಮಾನ್ಸೂನ್ ಟೈಮಲ್ಲಿ ಬಂದರೆ ಈ ಕಲ್ಯಾಣಿ ತುಂಬ್ಕೊಂಡಿರುತ್ತಂತೆ, ಹಾಗಂತ ಇಲ್ಲಿರೋರು ಹೇಳಿದ್ರು. ಸೊ ನಮಗೆ ಎಂಟ್ರಿ ಫೀಸ್ ಕೂಡ ಇದೆ, ಪರ್ ಪರ್ಸನ್ನು 10 ರೂಪೀಸ್ ಪೇ ಮಾಡ್ಬೇಕು ನಾವಿಲ್ಲಿ ಒಳಗಡೆ ಏನಾದರೂ ಬರಬೇಕು ಅಂತ ಹೇಳಿದ್ರೆ, ಇಲ್ಲಾಂದರೆ ಯಾರನ್ನೂ ಬಿಡಲ್ಲ. ಇವಾಗ ನೀವು ನೋಡ್ತಾ ಇರ್ಬೋದು, ಇದು ಬಂದು ವಿಷ್ಣು ತೀರ್ಥ ಇದ್ರ ಹೆಸರು. ನೀವು ನೋಡಿರ್ಬೋದು ಇನ್ಸ್ಟಾಗ್ರಾಮ್ ರೀಲ್ಸಲ್ಲಿ ತುಂಬ ಫೇಮಸ್ ಆಗಿರೋವಂಥ ಒಂದು ಜಾಗ ಇದು. ಆಲ್ರೆಡಿ ಜನವರಿ ಸೀಸನ್ ಇರೋದ್ರಿಂದ ನೀರು ಕಮ್ಮಿ ಆಗಿದೆ, ಯಾವುದೇ ಥರ ಜನಗಳಿಗೆ ಇಲ್ಲಿ ಈಜಾಡೋಕ್ಕೆ ಬಿಡ್ತಾ ಇಲ್ಲ. ಸೊ ನೀವೇನಾದರೂ ಈಜಾಡಬೇಕು ಅಂದರೆ ಬೇಸಿಗೆ ಟೈಮಿಂದ ಅಕ್ಟೋಬರ್ವರೆಗೂ ಟೈಮ್ ಇರುತ್ತೆ. ಆ ಟೈಮಲ್ಲಿ ಬಂದು ನೀವು ಈಜಾಡ್ಬೋದು. ನೋಡ್ತಾ ಇರ್ಬೋದು ನೀವು, ಮಸ್ತ್ ವ್ಯೂ ಆಯಿತು. ಕರ್ನಾಟಕದಲ್ಲೇ ಎಲ್ಲೆಲ್ಲಿ ಬೇಕೋ ಅಲ್ಲೇ ಸ್ವರ್ಗ ಇದೆ, ನಾವು ಹುಡುಕ್ಬೇಕಷ್ಟೇ. ಸೂಪರ್ ಗಾಯ್ಸ್, ಇದು ವಿಷ್ಣು ತೀರ್ಥ. ಕಾಲೆಲ್ಲ ತಿಂತಾರದು. ಗಾಯ್ಸ್ ನೀವು ಅನ್ಕೊತಾ ಇರ್ಬೋದು, ಈ ಖಾಲಿ ಕಲ್ಯಾಣಿ ತೋರಿಸ್ಬಿಟ್ಟು ಚೆನ್ನಾಗಿದೆ ಅಂತ ಹೇಳ್ತಿದ್ದಾರಲ್ಲ ಅಂತ. ಸೊ ಇದರ ಗತವೈಭವ ಕಾಣೋದು ಬಂದು ಮಾನ್ಸೂನ್ ಟೈಮ್, ಅಂದರೆ ಮಳೆಗಾಲದ ಟೈಮಲ್ಲಿ. ಸೊ ಒಂದು ವಿಡಿಯೋ ಹಾಕ್ತೀನಿ, ನೋಡ್ಕೊಂಬನ್ನಿ. ಈ ಪ್ಲೇಸ್ ನಾನು ಆ ವಿಡಿಯೋ ನೋಡಿಕೊಂಡೆ ಇಲ್ಲಿಗೆ ಬಂದಿತ್ತು. ಮಚ್ಚಿ, ಇದು ವಿಷ್ಣು ತೀರ್ಥದ ಬಗ್ಗೆ ಹೇಳು, ಮಾತಾಡೋ. ನೀರಿಲ್ಲ, ಅದಕ್ಕೆ ಈ ಎಡಕ್ಕೆ ಪರ್ಮಿಷನ್ ಕೊಡ್ತಾ ಇಲ್ಲ. ಅರ್ಥ ಮಾಡ್ಕೊಬೇಕು. ಮಂಜು ಇನ್ನೂ ಚೆನ್ನಾಗಿ ಮಾತಾಡ್ತಾರೆ. ಮಂಜು ಅವರೇ ಮಾತಾಡಿ. ಮಾತಾಡೋದು ಫುಲ್ ಬೇಜಾರು ಐತೆ. ಕೇಳಕ್ಕೂ ಮುಂಚೆ ಬರೋಕ್ಕಿಂತ ಮುಂಚೆ 10 ರೂಪಾಯಿ ಕೇಳ್ಬಿಟ್ಟೆ ಈಜಾಡ್ಬೋದು ಅಂತ ಅಂದ. 50 ರೂಪಾಯಿ ಅಂತ, ಆಯ್ತು ತಗೊಳಪ್ಪ, 100 ರೂಪಾಯಿ ತಗೋ ಈಜಾಡ್ಸು ಅಂತ ಅಂದೆ. ನೋಡಿದ್ರೆ 10 ರೂಪಾಯಿ ಟೋಕನ್ ನೋಡ್ಬಿಟ್ಟು ನಡೀರಿ ಈಜಿಲ್ಲ ಅಂತ ಕಳಿಸಿರೋದು, ಆಚೆ ಈಜಾಡಂಗಿಲ್ಲ ಅಂತ. ಮಸ್ತ್ ಗಾಯ್ಸ್ ವ್ಯೂಸ್. ಆ್ಯಕ್ಚುಲಿ ಜನವರಿ ಟೈಮಲ್ಲಿ ಬರ್ಬೇಕು ನಾವು ಇಲ್ಲಿಗೆ. ಜನವರಿ ಅಂತೀನಿ, ಬೇಸಿಗೆ ಟೈಮಲ್ಲಿ ಬರ್ಬೇಕು ಆ್ಯಕ್ಚುಲಿ. ಬರ್ರಿ. ಸೊ ಗಾಯ್ಸ್ ಕುಮಟಾದಲ್ಲಿರುವಂಥ ವಿಷ್ಣು ತೀರ್ಥ ಎಲ್ಲ ನೋಡಿತಾಯಿತು. ನಾವಿವಾಗ ಫೈನಲಿ ಗೋಕರ್ಣ ರೀಚ್ ಆಗಿದ್ದೀವಿ. ನೋಡ್ತಾ ಇರ್ಬೋದು ನೀವು. ಇವಾಗ ಹೋಗ್ಬಿಟ್ಟು ಗಾಡಿ ಪಾರ್ಕಿಂಗ್ ಮಾಡಿಬಿಟ್ಟು ಶಿವನ ಆತ್ಮಲಿಂಗ ಇರುವಂಥ ಗೋಕರ್ಣದ ಮಹಾಬಲೇಶ್ವರ ದೇವಸ್ಥಾನಕ್ಕೆ ಹೋಗೋಣ. ಬನ್ನಿ ಫ್ರೆಂಡ್ಸ್.
ಎಲ್ಲಿ ಗುರು ಇದು ಮುಂದಕ್ಕೆ ಬರೋದೇ ಇಲ್ಲ ನೀರು. ಸೊ ಗಾಯ್ಸ್, ನಾವು ಬಂದಿದ್ದ ಟೈಮಲ್ಲಿ ದರ್ಶನದ ಟೈಮು ಕ್ಲೋಸ್ ಆಗಿತ್ತು. ತಿರ್ಗಾ ಸಂಜೆ 5 ಗಂಟೆಯಿಂದ ದರ್ಶನ ಇದೆಯಂತೆ. ಮತ್ತು ಅಲ್ಲಿ ಬೋರ್ಡು ಹಾಕಿದ್ದಾರೆ, ಪ್ಯಾಂಟ್ಗಳು ಹಾಕ್ಕೊಂಡು ಯಾರು ಒಳಗಡೆ ಬರೋಂಗಿಲ್ಲ ಮತ್ತು ದರ್ಶನಕ್ಕೆ ಹೋಗಂಗಿಲ್ಲ ಅಂತ. ಸೊ ಎಲ್ಲರಿಗೂ ಪಂಚೆನ ಕಡ್ಡಾಯ ಮಾಡಿದ್ದಾರೆ. ಸೊ ನಾವು ಬಂದಿರೋದು ಮಧ್ಯಾಹ್ನ 3 ಗಂಟೆಗೆ, ಇನ್ನು 2 ಅವರ್ ಟೈಮ್ ಇದೆ. ಸೊ ಸ್ವಲ್ಪ ಶಾಪಿಂಗ್ ಮಾಡಿಕೊಂಡು ಹಾಗೆ ತಿರ್ಗಾಡ್ಕೊಂಡು ಮತ್ತು ಇಲ್ಲೇ ಗೋಕರ್ಣದಲ್ಲಿ ಕೋಟಿ ತೀರ್ಥ ಅಂತ ಇದೆ. ಸೊ ಹಾಗೆ ಅದನ್ನು ನೋಡಿಕೊಂಡು ಸ್ವಲ್ಪ ಶಾಪಿಂಗ್ ಮಾಡಿಕೊಂಡು ಮುಗಿಸ್ಕೊಂಡು ಹೋಗೋಣ ಅಂತ ಬಂದು. पैंट कौन सा चाहिए? रेड प्लेन मीडियम. Hi. Come this side. What is your name? देखो इधर लेकिन वो है खुला. Yes. करवा लेना इलास्टिक. थोड़ा बड़ा साइज का नहीं है क्या? नव्या, अरे ऐसा नहीं करते बेटा. आ जाओ, तुम खाएंगे नहीं. आ जाओ. उधर देखो. What is your name? Say answer. से नहीं, हमको नहीं देंगे. ಸೊ ಗಾಯ್ಸ್, ಇದು ಗೋಕರ್ಣದಲ್ಲಿರುವಂಥ ಕೋಟಿ ತೀರ್ಥ. ಈ ಕಲ್ಯಾಣಿಲಿ ನಾವು ಈಜಾಡೋಣ ಅಂತ ಬಂದು. ಇದು ಬಂದರೆ ಪಿತೃಪಕ್ಷ ಪಿಂಡ ಬಿಡೋ ಅಂಥ ಜಾಗ. ಸೊ ಬನ್ನಿ, ಇಲ್ಲೆಲ್ಲ ಇರೋದು ಬೇಡ ಅಂತ ಹೇಳ್ಬಿಟ್ಟು ನಾನು ಕರ್ಕೊಂಡ್ಬಂದ್ಬಿಟ್ಟೆ ನಮ್ಮ ಹುಡುಗರನ್ನ. ತುಂಬ ಹಾವುಗಳೆಲ್ಲ ಇದೆ ಈ ಕಲ್ಯಾಣಿಲಿ, ನೋಡ್ಬೋದು ನೀವು. ನೋಡಿ ಹಾಗೆ ವಿಡಿಯೋ ಹಾಕ್ತೀನಿ ಇದರಲ್ಲಿ. ಸೊ ಗೈಸ್, ಫೈನಲಿ ಗೋಕರ್ಣದಲ್ಲಿರುವಂಥ ಶಿವನ ಆತ್ಮಲಿಂಗ ಗೋಕರ್ಣ ಮಹಾಬಲೇಶ್ವರ ದೇವಸ್ಥಾನಕ್ಕೆ ಎಂಟ್ರಿ ಆಗ್ತಾ ಇದ್ದೀವಿ. ನೋಡ್ತಾ ಇರ್ಬೋದು ನೀವು. ಸೊ ಇವಾಗ ಆಲ್ರೆಡಿ ನಾವು ಎಂಟ್ರಿ ಆಗಿದ್ದೀವಿ. ಬನ್ನಿ ಗಾಯ್ಸ್. ಸೊ ಗಾಯ್ಸ್, ಗೋಕರ್ಣದ ಮಹಾಬಲೇಶ್ವರ ದರ್ಶನ ಆಯಿತು. ಶಿವನ ಆತ್ಮಲಿಂಗವನ್ನು 1 ಅಡಿ ಹತ್ತಿರದಿಂದ ನೋಡಕ್ಕೆ ಬಿಡ್ತಾರೆ. ಹಾಗೆ ನಾವು ಆತ್ಮಲಿಂಗನ ಮುಟ್ಬೋದು, ಮುಟ್ಟಕ್ಕೂ ಬಿಡ್ತಾರೆ. ಆತ್ಮಲಿಂಗವನ್ನು ಮುಟ್ಟಿದ ಕ್ಷಣ ಜೀವನದ ಪಾಪಗಳು ಕಳೆಯುತ್ತವೆ ಎಂದು ಮಾಹಿತಿ ಕೂಡ ಇದೆ. ಇದು ಬಂದು ಮಹಾಬಲೇಶ್ವರ ದೇವಸ್ಥಾನದ ಪಕ್ಕದಲ್ಲೇ ಇರುವಂತ ಗಣೇಶನ ದೇವಸ್ಥಾನ. ಈ ಗೋಕರ್ಣದ ಸ್ಟೋರಿ ಏನು, ಈ ಗಣೇಶ ಯಾವ ಪಾತ್ರ ವಹಿಸ್ತಾನೆ ಇದರಲ್ಲಿ, ಇದೆಲ್ಲ ನೀವು ಸ್ಟೋರಿ ತಿಳ್ಕೊಬೇಕು ಅಂತ ಹೇಳಿದ್ರೆ ನಂದು ಲಾಸ್ಟ್ ವರ್ಷ ಮುರುಡೇಶ್ವರದ್ದು ಒಂದು ವ್ಲಾಗ್ ಹಾಕಿದ್ದೆ. ಆ ವ್ಲಾಗ್ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಗೋಕರ್ಣದ ಸ್ಟೋರಿ ಏನು ಅಂತ. ನಾನು ಆ ವಿಡಿಯೋದಲ್ಲಿ ಎಲ್ಲ ಮಾಹಿತಿ ಕೂಡ ನಿಮಗೆ ಕೊಟ್ಟಿದ್ದೀನಿ. ನೀವೇನಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದರೆ ಈ ವಿಡಿಯೋ ಎಂಡ್ ಆಗೋ ಅಷ್ಟರಲ್ಲಿ ಆ ವಿಡಿಯೋನ ನಾವು ಸ್ಕ್ರೀನ್ ಮೇಲೆ ತರ್ತೀವಿ. ನೀವು ಟ್ಯಾಪ್ ಮಾಡಿಕೊಂಡು ಆ ವಿಡಿಯೋ ನೋಡ್ಬೋದು. ಈಗಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡೋ ಸಮಯ ಬಂದಾಯಿತು. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅನ್ಕೊಂತ ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ಎಲ್ಲರಿಗೂ ಬಾಯ್ ಬಾಯ್ ಗಾಯ್ಸ್.